ಇವಾಗಲೂ ಕೂಡ ಒಂದು ಬಹಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಿದ್ಧಾಂತ ಶಿಖಾಮಣಿ ಬಹಳಷ್ಟು ಪ್ರಚಾರ ಆಗೋದಕ್ಕೆ, ಎಲ್ಲ ರೀತಿಯಿಂದಲೂ ಕೂಡ ಅದು ಬೆಳೆದು ಬರುವುದಕ್ಕೆ ಕಾರಣಕರ್ತರಾಗಿರುವಂಥ ಕಾಶಿಯ ದಿಗಂತ ಸಿದ್ಧಾಂತ ಶಿಖಾಮಣಿಯ ಒಂದು ಪ್ರವಚನವನ್ನು ನಾಡಿನುದ್ದಗಲದಲ್ಲಿ ಮಾಡಿ ಮತ್ತು ಅದನ್ನು ಹಲವಾರು ಭಾಷೆಗಳಿಗೆ ತರ್ಜಮೆ ಮಾಡಿಸಿ ಅದೆಲ್ಲವನ್ನು ಪ್ರಚಾರ ಮಾಡ್ತಾ ಬಂದಿರೋದನ್ನು ನೋಡಿದಾಗ ನಿಜವಾದ ಸಂಸ್ಕೃತ ಗ್ರಂಥ, ಸಂಸ್ಕೃತ ಸಾಹಿತ್ಯ ಅದರ ಬಗ್ಗೆ ಸರಿಯಾದ ಒಂದು ಕಲ್ಪನೆ ಇಲ್ಲದ ಈ ಸಂಸ್ಕೃತ ಭಾಷೆ ಬೇಡ, ಸಂಸ್ಕೃತ ಈ ಸಿದ್ಧಾಂತ ಶಿಖಾ ಕಂಡು ಬರ್ತದೆ. ಆದರೆ ಅದೆಲ್ಲವನ್ನು ಹೋಗಲಾಡಿಸುವುದಕ್ಕಾಗಿ ಯಾವ ಹಗರಿ ಬೊಮ್ಮನಹಳ್ಳಿ ಯಾವತ್ತು ಮಹಾಜನತೆ ಇಲ್ಲಿ ಕೈಗೊಂಡಿರುವಂತಹ ಈ ಕಾರ್ಯ ಬಹಳ ಖುಷಿವಾದ. ನಿಜವಾಗಲೂ ಕೂಡ ಅದೇ